ವೀಕ್ಷಕರೇ, ಟೈಸನ್ ಚಿತ್ರತಂಡ ನಮ್ಮ ಜೊತೆಗಿದೆ. ಸೊ ಟೈಸನ್ ಚಿತ್ರದ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಇನ್ನು ಸಿನಿಮಾದಲ್ಲಿ ನೀವು ಹೇಳ್ದಂಗೆ ಕೆಲವೊಂದು ಅಂಶಗಳು ಜೀವಾಳ ಅಂತ ಹೇಳ್ಕೊಬಂದ್ರಿ. ಹಾಗೆ ಇವ್ರು ಕಾಕಿ ಕದರಲ್ಲಿ ನೋಡೋದು ಕೂಡ ಜನರಿಗೆ ಎಂಟರ್ಟೈನಿಂಗ್ ಅಂತಾನೆ ಹೇಳ್ಬೋದು. ಬಟ್ ಆ ಕಾಕಿ ಕದರಿಂದ ಇವರ ಸ್ಟಂಟ್ಗಳು ಕೂಡ ಇದೆ. ಆ ಸ್ಟಂಟ್ನೇ ಜನ ಅಷ್ಟೊಂದು ಹೋಲ್ ಹಾರ್ಟೆಡ್ ಆಗಿ ಅಪ್ರಿಸಿಯೇಷನ್ ಮಾಡ್ತಿರೋದು. ಸೊ ಇದಕ್ಕೆ ಪಳನಿ ಮಾಸ್ಟರ್ ಆಗಿರ್ಬೋದು, ವಿನೋದ್ ಅವರಾಗಿರ್ಬೋದು ತುಂಬ ಕೆಲಸ ಮಾಡಿದ್ದಾರೆ. ಬಟ್ ಮಾಸ್ ಮಾದ ಅವರು ಕೂಡ ನಿಮ್ಮ ಪ್ರಿಪರೇಷನ್, ನಿಮ್ಮ ಸಾರಥ್ಯದಲ್ಲಿ ಅವರ ಪ್ರಿಪರೇಷನ್ ಹೇಗಿತ್ತು? ನನಗೆ ಇವ್ರ ಬಗ್ಗೆ ಆಕ್ಷನ್ ಬಗ್ಗೆ ಏನು ಡೌಟೇ ಇಲ್ಲ ಬಿಡಿ. ನಾವೇನು ಹೇಳಿದ್ರು ಅದನ್ನ ಇನ್ನೂ ಎಕ್ಸ್ಟ್ರಾನೇ ಮಾಡ್ತಿದ್ರು. ಅಂದ್ರೆ ನಾವು ಡ್ಯೂಪ್ ಹಾಕೋಣ, ಅಲ್ಲಿ ಸಮ್ ರಿಸ್ಕ್ ಇರುತ್ತೆ ಅಂದಾಗ ಇಲ್ಲ ಸರ್ ನಾನು ಅದನ್ನು ನಾನೇ ಮಾಡ್ತೀನಿ ಅಂತ ಮಾಡೋರು. ಸೊ ಆ ಥರದ್ದೊಂದು ಆರ್ಟಿಸ್ಟು ತುಂಬಾ ರೇರ್ ಈ ಥರ ವಿತೌಟ್ ಡ್ಯೂಪ್ ನಾನು ಮಾಡ್ತೀನಿ ಅನ್ನೋರು. ಯಾಕಂದ್ರೆ ಎಲ್ಲ ಅವ್ರು ಸೆಕ್ಯೂರೇ ನೋಡೋರು. ಸಣ್ಣ ಏನಾದ್ರು ತೊಂದರೆ ಆದ್ರೂ ಕೂಡ. ಸೊ ಆಕ್ಚುಲಿ ಇವ್ರಿಗೆ ಬ್ಯಾಕ್ ಒಂದು ಬಿಫೋರ್ ಯಾವುದೋ ಶೂಟಿಂಗ್ ಅಲ್ಲಿ ಬ್ಯಾಕ್ ಕಲ್ಲೆಲ್ಲ ಏಟ್ ಬಿದ್ದಿದೆ. ಸೊ ಆದ್ರೂ ಆ ಬ್ಯಾಕ್ ಇದ್ರಲ್ಲಿನೂ ಒಂದು ಸೀನ್ ಅಲ್ಲಿ ಬ್ಯಾಕ್ ಬೀಳ್ತಾರೆ. ಅದು ಬ್ಯಾಕ್ ಫ್ಲಿಪ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಸಾರ್ಗೆ ಆಕ್ಚುಲಿ ನೆಕ್ ಏಟು ತುಂಬಾ ಏಟು ಬಿತ್ತು. ಅಲ್ಲಿ ಏನು ತೋರಿಸ್ಕೊಳ್ಳಿಲ್ಲ ಅವರು, ಶೂಟಿಂಗ್ ಮುಗಿಲಿ ಅಂತ. ಇನ್ನೊಂದ್ಸತಿ ಮಾಡಿದೆ ನಾನು. ಅದಾದ್ಮೇಲೆ ಅದು ಏಟ್ ಆದ್ಮೇಲೆ ತಿರ್ಗಾ ನಾನು ತೋರಿಸ್ಕೊಳ್ಳಿಲ್ಲ. ತಿರ್ಗಾ ಇನ್ನೊಂದು ನಮ್ಗೆ ಏನು ಗೊತ್ತೇ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಏನು ತೋರಿಸ್ಕೊಳ್ಳಿಲ್ಲ. ಶಾರ್ಟ್ ಚೆನ್ನಾಗಿ ಬಂತು ಅಂತ ನಮ್ಗೆಲ್ಲ ಖುಷಿ ಆಯ್ತು. ಮಾಸ್ಟರ್ ಕೂಡ ಸೂಪರ್ ಆಗಿತ್ತು ಅಂತ ಎಲ್ಲರೂ ಖುಷಿಯಾಗಿ ಶೂಟಿಂಗ್ ಮುಗಿಸ್ಕೊಂಡ್ವಿ, ಮನೆಗೆ ಹೋದ್ವಿ. ನೈಟ್ ಇವ್ರು ಫೋನ್ ಮಾಡ್ತಾರೆ, ಎಲ್ಲಿದ್ದೀರಾ ಸರ್ ಅಂದ್ರೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂದ್ರೆ ಇವರು ಏನ್ ಸರ್ ಹಾಸ್ಪಿಟ್ಲು? ನನಗೆ ಟೆನ್ಷನ್ ಆಗೋಯ್ತು. ಬೆಳಗ್ಗೆ ಶೂಟಿಂಗ್ ಇಟ್ಕೊಂಡು ನೀವು ಹಾಸ್ಪಿಟ್ಲ್ ಏನಕ್ಕೆ ಹೋಗಿದ್ದೀರಾ ಅಂತ. ಇಲ್ಲ ಸರ್ ಅಲ್ಲಿ ಬಿದ್ದಿದ್ದು ತುಂಬಾ ಪೈನ್ ಸ್ಟಾರ್ಟ್ ಆಗೋಗಿದೆ, ಅದು ತುಂಬಾ ಅಲ್ಲೇ ಆಯ್ತು ನನಗೆ, ಬಟ್ ಶೂಟಿಂಗ್ ಡಿಸ್ಟರ್ಬ್ ಆಗಬಾರ್ದು ಅಂತ ಬಂದೆ. ಸೊ ಆ ಥರದ್ದೊಂದು ಡೆಡಿಕೇಶನ್ ಇರೋ ಅಂಥವ್ರು. ಅದೊಂದೇ ಅಲ್ಲ, ಇನ್ನೊಂದು ಫೈಟಲ್ಲಿ ಅಂತೂ ಮಾಲ್, ಒಂದು 6 ಫ್ಲೋರ್ ಮಾಲ್. ಸೊ ಅದು ಸಿಂಗಲ್ ರೋಪ್ ಹಾಕಿ ಎಳಿತಾರೆ. ಅದು ಸಣ್ಣ ಏನಾದ್ರು ಹಂಗಾಯ್ತು ಅಂದ್ರೆ ಕೂಡ ಕೆಳಗಡೆ ಏನೂ ಇಲ್ಲ. ಸೊ 6th ಫ್ಲೋರಿಂದ ಕೆಳಗಡೆ ಬರಬೇಕು. ಸೊ ಆ ಫ್ಲೋರ್ನ ಹಿಂಗೆ ಡೈ ಹೊಡ್ಕೊಂಡು ಹಿಂಗೆ ಬರ್ತಾರೆ. ಸೊ ಅದು ಕೂಡ ಡೂಪ್ ಹೇಳೋಣ ಅಂತ ಅಂದ್ರೂ ಕೂಡ ಇಲ್ಲ ಸರ್ ನಾನೇ ಮಾಡ್ತೀನಿ, ಅದು ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ಅಂತ. ಸೊ ಆ ರೋಪು ಬೇಡ ಅಂತಿದ್ರು ತಮಾಷೆಗೆ, ಬಟ್ ಮಾಸ್ಟರ್ ಹಾಕಿ ಬಿಗಿದು ಒಂದು ಸಿಂಗಲ್ ರೋಪಲ್ಲಿ ಬಂದರು. ಸೊ ಅವೆಲ್ಲವೂ ತುಂಬ ಇಲ್ಲ, ಆಕ್ಚುಲಿ ಟ್ರೈ ಮಾಡಿದೆ ನಾನು. ಇಲ್ಲಿಂದ ಜಂಪ್ ಹೊಡೆದ್ಬಿಡೋಣ ಆ ಕಡೆ ಅಲ್ಲ. ನಿಮ್ಮ ಡೆಡಿಕೇಶನ್ ಬಗ್ಗೆ, ನಿಮ್ಮ ಸ್ಟಂಟ್ ಬಗ್ಗೆ ಎರಡು ಮಾತಿಲ್ಲ. ಹಾಗೆ ರಾಮನಾರಾಯಣ್ ಸರ್ ಅವರು ಕೂಡ ಹೇಳ್ತಿದ್ದಾರೆ ಯಾವೆಲ್ಲ ರೀತಿ ಕಷ್ಟಪಟ್ಟು ಆ ಒಂದು ಸ್ಟಂಟ್ ಸೀನ್ ತುಂಬ ಚೆನ್ನಾಗಿ ಬರಬೇಕು ಅಂತ ನೀವು ನಿಮ್ಮ 100% ಕೊಟ್ಟಿದ್ದೀರಾ ಅಂತ. ಬಟ್ ಎಲ್ಲೋ ಒಂದು ಕಡೆ ವಿನೋದ್ ಅವರು ಈ ಸ್ಟಂಟ್ಗಳಿಗೆಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆ, ಆ ಒಂದು ಪರ್ಫಾರ್ಮ್ ಮಾಡೋಕ್ಕೆ ಮುಂಚೆ ಮನೇಲಿ ಏನಾದರೂ ಪ್ರಿಪ್ರೇಷನ್ ಮಾಡ್ಕೋತಾರ, ಅಥವಾ ಹೌ ಪ್ರಿಪೇರ್ಡ್ ಆರ್ ಯು ಬಿಫೋರ್ ಗೋಯಿಂಗ್ ಟು ಸೆಟ್ಸ್? ಹೌದು, ಐ ರೆಗ್ಯುಲರ್ಲಿ ವರ್ಕ್ಔಟ್ ಅಂಡ್ ಆಮೇಲೆ ಸ್ಟ್ರೆಚಿಂಗ್ ಅದು ಇದು ಅಂದ್ಕೊಂಡು ಮನೇಲಿ ಯೂಶಲಿ ಈ ಕೆಲವು ಸ್ಟಂಟ್ಸು, ಬ್ಯಾಕ್ ಫ್ಲಿಪ್ಸು ಅದು ಇದೆಲ್ಲ ಮಾಡ್ತಾ ಇರ್ತೀವಿ, ಕಿಕ್ಸ್ ಎಲ್ಲ. ಬಿಕಾಸ್ ಒಂದೇ ಸತಿ ಹೋಗಿ ಮಾಡೋಕ್ಕಾಗಲ್ಲ, ಸೆಟ್ಗಳಲ್ಲಿ ಮಾಡೋಕ್ಕಾಗಲ್ಲ, ಆ ಫ್ಲೆಕ್ಸಿಬಿಲಿಟಿ ಬರಲ್ಲ. ಸೊ ಐ ಯೂಶಲಿ ಕೀಪ್ ಮೈ ಸೆಲ್ಫ್ ಟ್ರೈನ್ಡ್ ಎವ್ರಿ ಡೇ. ಏನಾದರೂ ಒಂದು ವರ್ಕ್ಔಟ್, ಫಿಸಿಕಲ್ ಆಕ್ಟಿವಿಟಿ ಏನಾದರೂ ಇರುತ್ತೆ. ಫಿಟ್ನೆಸ್ ಇಲ್ಲಾಂದ್ರೆ ಆ ಥರದ್ದು ಏನಾದರೂ. ಇವಾಗ ನೋಡಿ ಯಾವುದೋ ಒಂದು ರೋಪ್, ಒಂದು ಆ್ಯಕ್ಚುಲಿ ಹಿಂದೆಯಿಂದ ಫೋಲ್ಡ್ ಮಾಡ್ಕೊಂಡು ಹಿಂಗೆ ತೆಗಿತೀನಿ, ಹಿಂದೆಯಿಂದ ಮುಂದೆ ರೋಪ್. ನನ್ನ ಫ್ಯಾನ್ಸ್ ಎಷ್ಟೋ ಜನ ಎಲ್ಲ ಹೇಳು, ನಾವು ಟ್ರೈ ಮಾಡ್ತೇವೆ, ಬರ್ತಾನೆ ಇಲ್ಲ, ನಮ್ಗೆ ಆಗ್ತಾನೆ ಇಲ್ಲ ಅಂತ ಹೇಳಿ. ಬಟ್ ಆ ಫ್ಲೆಕ್ಸಿಬಿಲಿಟಿ ಡೈಲಿ ಆ ರುಟೀನ್ ಅಲ್ಲಿ ಇದ್ರೆ ಮಾತ್ರ ಆಗುತ್ತೆ ಅದು. ಅಂಡ್ ಈ ಸಿನಿಮಾಗೋಸ್ಕರ ಕೆಲವು ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡೆ ನಾನು. ಫೈಟ್ ನಿಮ್ಮನ್ನ ನೋಡ್ಬಿಟ್ಟು ಬಂದು ವಾಪಸ್ಸು ಎಲ್ಲೋ ಅಭಿಮಾನಿಗಳು ಆ ಒಂದು ಸ್ಟಂಟ್ ನ ಟ್ರೈ ಮಾಡೋದು ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೊತ್ತಿರಲ್ಲ ಇದ್ರ ಹಿಂದೆ ಎಷ್ಟು ಪರಿಶ್ರಮ ಆಗಿದೆ, ಕನ್ಸಿಸ್ಟೆನ್ಸಿ ಇರುತ್ತೆ, ಅಷ್ಟು ಮಾಸ್ಟರ್ಸ್ ಗಳು ಇರ್ತಾರೆ, ಅಷ್ಟು ಎಚ್ಚರಿಕೆ ವಹಿಸ್ಕೊಂಡು ಮಾಡಿರ್ತಾರೆ ಅಂತ. ಸೊ ಅದೇ ಹೇಳೋದು ನಾವು, ಸ್ಟಾರ್ಸ್ ಗಳು ಅದು ಮಾಡೋದ್ರ ಹಿಂದೆ ತುಂಬಾ ಪ್ರಿಪರೇಷನ್ ಮಾಡ್ಕೋತಾರೆ. ಸೊ ನೀವು ಸುಮ್ಮನೆ ಹೋಗಿ ಟ್ರೈ ಮಾಡಕ್ ಹೋಗ್ಬೇಡಿ ಅಂತ. ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಆಮೇಲೆ ಈಗಷ್ಟೇ ಹೇಳ್ತೀರಿ ಸರ್, ತಮಿಳು ತೆಲುಗುಗೆಲ್ಲ ರೀಮೇಕ್ ಆಗೋದಕ್ಕೆ ಆಲ್ರೆಡಿ ಅಪ್ರೋಚ್ ಬಂದಿದೆ ಅಂತ. ತೆಲುಗುಲಿ ಯಾರು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ಲಾನಿಂಗ್ ಕೂಡ ನಡೀತಾ ಇದೆ ಅಂತಂದ್ರೆ. ಸೊ ನಮಗಂತೂ ಖುಷಿ ಆಗ್ತಿದೆ. ಇದ್ರ ಬಗ್ಗೆ ಹೇಳಿ ಸರ್. ಇಲ್ಲ, ನಮಗೆ ಒಂದಷ್ಟು ಜನ ಬಂದು ಭೇಟಿ ಆಗಿದ್ದಾರೆ. ಸೊ ಅಲ್ಲಿ ಚಿರಂಜೀವಿ ಅವ್ರ ಮಗನ್ನ ಭೇಟಿಯಾಗಿ ಈ ಕಥೆನ ಅವ್ರಿಗೂ ತೋರಿಸ್ಬೇಕು. ಅವ್ರನ್ನ ಯಾರೋ ಇನ್ವೆಸ್ಟರ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲವೂ ಮಾತುಕತೆ ಆಗ್ತಾ ಇದೆ. ಬಟ್ ಅದೆಲ್ಲವೂ ಮಕ್ಕಳು ಅದೇ ತರ ಇರಬೇಕು. ಚಿರಂಜೀವಿ ಅಂದ್ರೆ ಅವ್ರ ಮಗ ಅವರು. ಸೊ ಈ ತರದೊಂದು ಕಾಂಬಿನೇಷನ್ ಇರುತ್ತೆ ಅಂತ ಅವ್ರ ಪ್ಲಾನಿಂಗ್ ಅಲ್ಲಿ ಇದೆ. ಬಟ್ ಅದು ಇನ್ನು ಮಾತುಕತೆ ಹಂತದಲ್ಲೇ ಇದೆ. ಸೊ ಈ ರೀತಿ ಒಂದು ಡೆವಲಪ್ಮೆಂಟ್ ಬರೋದು ಕೂಡ ತುಂಬಾ ನಮಗೆ ರೇರು. ಜೊತೆಗೆ ನಮ್ಮ ಚಿತ್ರಕ್ಕೆ ಬರ್ತಾ ಇರೋದು ನಮ್ಗೆ ಖುಷಿ ಆಗ್ತಿದೆ. ಶಿವರಾತ್ರಿ ಹಬ್ಬದ ದಿನ ನಮಗೂ ಈ ಒಂದು ಖುಷಿ ವಿಷಯ ಕೊಟ್ಟಿದ್ರೆ, ಎಲ್ಲೋ ಒಂದ್ ಕಡೆ ಕನ್ನಡ ಸಿನಿಮಾ ತೆಲುಗು ತಮಿಳಿಗೆ ರೀಮೇಕ್ ಆಗ್ತಿದೆ ಅಂದ್ರೆ ನಮಗೂ ಕೂಡ ಖುಷಿನೇ. ಸೊ ಇನ್ನು ಅದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗ ಟೈಸನ್ ಚಿತ್ರದ ಮತ್ತೊಂದು ಹಾಡು ರೆಡಿ ಆಗಿದೆ, ನೋಡ್ಕೊಬನ್ನಿ.